ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪ್ರಹ್ಲಾದ ಕುಮಾರ, ಹೆದರಬೇಡ ಕಂದ. ಉಗ್ರ ನರಸಿಂಹನ ಅವತಾರವಾಗಿರುವುದು ಭಕ್ತರ ರಕ್ಷಣೆಗಾಗಿ, ಧರ್ಮದ ಪಾಲನೆಗಾಗಿ. ಭಕ್ತಿಯ ಪ್ರತೀಕ ನೀನು, ಧರ್ಮದ ಪ್ರತೀಕ ಈ ಅತ್ತಿಹಣ್ಣು. ಅವನನ್ನು ಬೇಡಿಕೊಂಡು ಶಾಂತಗೊಳಿಸು ಕಂದ. ಶ್ರೀಹರಿ 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 ಶ್ರೀಹರಿ. ನಾರಸಿಂಹಾಯ ವಿದ್ಮಹೇ ವಜ್ರನಖಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಸಿಂಹರೂಪನಾದ ಶ್ರೀಹರಿ ಶಾಂತನಾಗು ತಂದೆ ಶ್ರೀಹರಿ. ಕಂದ ಪ್ರಹ್ಲಾದ, ಇಂದಿನಿಂದ ನೀನು ಭಕ್ತ ಪ್ರಹ್ಲಾದನೆಂದೇ ಪ್ರಖ್ಯಾತಿ ಗಳಿಸಲಿ. ತಂದೆ, ನನ್ನದೊಂದು ಕೋರಿಕೆ. ಹೇಳು ಕಂದ. ಮಗನೇ, ತಂದೆಗೆ ಮೃತ್ಯುವಾಗುವ ಜನ್ಮ ನನಗಿನ್ನು ಸಾಕು ಪರಮಾತ್ಮ. ಇನ್ನೇನಿದ್ದರೂ ಮುಂದಿನ ಜನ್ಮದಲ್ಲಿ ನಿನ್ನ ಭಕ್ತರ ಸಂತತಿಯಲ್ಲಿ ಜನಿಸುವಂತೆ ಅನುಗ್ರಹಿಸು. ತಥಾಸ್ತು. ರಾಯರಾಗಮನ ರಾಯರಾಗಮನ. ಪ್ರಹ್ಲಾದ ರಾಜರು ದ್ವಾಪರದಲ್ಲಿ ಬಾಹ್ಲೀಕ ರಾಜರಾಗಿ ಜನಿಸುವ ಮೂಲಕ ತ್ಯಾಗದ ಸಂಕೇತವಾಗಿ ಬೆಳೆಯುತ್ತಾರೆ. ಮಹಾಭಾರತ ಯುದ್ಧದಲ್ಲಿ ಹಿರಿಯ ಸೇನಾನಿಯಾಗಿ ಶ್ರೀಕೃಷ್ಣನ ಅಣತಿಯಂತೆ ಭೀಮಸೇನರಿಂದ ಹತರಾಗಿ ತಮ್ಮ ಅವತಾರವನ್ನು ಸಮಾಪ್ತಿಗೊಳಿಸುತ್ತಾರೆ. ಇತ್ತ ಶುಕ್ರಾಚಾರ್ಯರು ಅಸುರ ಸಂತತಿಯನ್ನು ಶಾಶ್ವತಗೊಳಿಸಲು ಹೊಸ ತಂತ್ರವನ್ನೇ ರೂಪಿಸುತ್ತಾರೆ. ಪ್ರತಿಯೊಂದು ಯುಗದಲ್ಲಿಯೂ ಅಸುರ ಸಂತತಿಯನ್ನು ರಕ್ಷಿಸಲು ನಾನು ಯಾವುದೇ ತಂತ್ರವನ್ನು ಹೂಡಿದರೂ ತನ್ನ ಕಪಟ ಹುನ್ನಾರದಿಂದ ಅವೆಲ್ಲವನ್ನು ಸರ್ವನಾಶ ಮಾಡಿದ ಆ ಶ್ರೀಹರಿ. ಆದರೆ ಕಲಿಯುಗದಲ್ಲಿ ನಾನು ರೂಪಿಸಿದ ತಂತ್ರವನ್ನು ಭೇದಿಸಲು ಯಾವ ಹರಿಹರ ಬ್ರಹ್ಮರಿಂದಲೂ ಸಾಧ್ಯವಿಲ್ಲ. ಪ್ರತಿ ಒಬ್ಬ ಮನುಷ್ಯನ ಅಂತರಂಗದಲ್ಲಿಯೂ ಅಸುರತನವನ್ನು ಬಿತ್ತುತ್ತೇನೆ. ಅದಾವ ರೂಪದಲ್ಲಿ ಶ್ರೀಹರಿಯು ಬಂದು ಅಸುರತನವನ್ನು ಸಂಹಾರ ಮಾಡುತ್ತಾನೋ ನಾನು ನೋಡುತ್ತೇನೆ. ರುದ್ರದೇವರಿಗೂ ಮಹಾಮಾತೆ ತಾಯಿ ಪಾರ್ವತಿ ದೇವಿಗೂ ನಮೋ ನಮಃ. ಜಾಬಾಲ ಮುನಿಗಳೇ, ತಮ್ಮ ಆಗಮನದಿಂದ ಕೈಲಾಸಕ್ಕೆ ಕಳೆ ಬಂತು. ಕಳೆ ಬಂದಿರುವುದು ಈ ಜಾಬಾಲನಿಂದಲ್ಲ ರುದ್ರದೇವ, ಕೈಲಾಸಕ್ಕೆ ಆಗಮಿಸಿರುವ ಮೂಲರಾಮನ ಮೂರ್ತಿಯಿಂದ. ಬ್ರಹ್ಮದೇವರಿಂದ ಪೂಜೆಗೊಂಡ ಈ ಮಹಾವಿಷ್ಣು ಸ್ವರೂಪಿಗೆ ತಮ್ಮಿಂದಲೂ ಪೂಜೆಯಾಗಬೇಕೆಂಬುದು ಬ್ರಹ್ಮದೇವರ ಇಚ್ಛೆ. ಬ್ರಹ್ಮದೇವನ ಇಚ್ಛೆ ಮಹಾವಿಷ್ಣುವಿನ ಆಜ್ಞೆಯನ್ನು ಮೀರುವುದುಂಟೆ ಅಲ್ಲವೇ ದೇವಿ? ಹೀಗೆ ವಿಷ್ಣು ರೂಪಿಯಾದ ಮೂಲರಾಮನ ವಿಗ್ರಹ ಪಾರ್ವತಿ ಪರಮೇಶ್ವರರಿಂದ ಪೂಜಿಸಲ್ಪಡುತ್ತದೆ. ಆ ಋಣವನ್ನು ತೀರಿಸಲು ತ್ರೇತಾಯುಗದಲ್ಲಿ ರಾಮಾವತಾರವಾದಾಗ ಮಹಾವಿಷ್ಣು ಶಿವನನ್ನು ಪೂಜಿಸುತ್ತಾನೆ. ಶ್ರೀರಾಮ ಶಿವನನ್ನು ಪೂಜಿಸಿದ ಪುಣ್ಯಕ್ಷೇತ್ರವೇ ಇಂದಿನ ರಾಮೇಶ್ವರ. ಮಾಯಾ
ಮಾಯಾ, ನಿನ್ನ ಮಾಯಾಜಾಲದಿಂದ ಮಾನವರಲ್ಲಿ ಅಡಗಿರುವ ಅಷ್ಟ ಮದಗಳೆಂಬ ಅಸುರತನವನ್ನು ಬಡಿದೆಪ್ಪಿಸು. ಮನೆ ಮನೆಗಳಲ್ಲಿ ಮನಗಳಲ್ಲಿ ಅಸುರತನ ವಿಜೃಂಭಿಸಲೇ. ಕುಯುಕ್ತಿ, ಕಷ್ಟ, ಕಣ್ಣೀರು ಇವುಗಳ ಮೆರವಣಿಗೆಯಾಗಲೇ. ಕಲಿಯುಗದಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಸುರ ನೆಲೆಸಿದ್ದಾನೆ. ಅಸುರ ನೆಲೆಸಲು ಕಾರಣ ಮಾಯೆ. ಆ ಮಾಯೆಯ ಪ್ರಭಾವ ಎಷ್ಟಿತ್ತೆಂದರೆ ಸಾತ್ವಿಕ ಜನರನ್ನೂ ಬಿಡಲಿಲ್ಲ. ಜನರಿರಲಿ, ಭೂವೈಕುಂಠಾಧಿಪತಿಯಾದ ತಿರುಪತಿಯ ಶ್ರೀನಿವಾಸನನ್ನೂ ಬಿಡಲಿಲ್ಲ. ಆಗ ರಾಯರ ಹಿಂದಿನ ಜನ್ಮವಾದ ಶ್ರೀ ವ್ಯಾಸರಾಯರು ತಿರುಪತಿಯ ಬಾಗಿಲನ್ನು ತೆರೆಸಲು ಬರುತ್ತಾರೆ. ಬಂದರೋ ನೋಡಿ ಬಂದರೋ, ಬಂದರೋ ಶ್ರೀ ವ್ಯಾಸರಾಯರು, ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕರು. ಮಾಯೆಯಿಂದ ಮುಕ್ತಿ ನೀಡಲು ಗೋವಿಂದ ನೆಡೆಗೆ. ಆಹಾ, ಎಂತಹ ತೇಜಸ್ಸು! ಉದಯಿಸುತ್ತಿರುವ ಸೂರ್ಯನಿಗೂ ಬರುತ್ತಿರುವ ವ್ಯಾಸರಾಯರಿಗೂ ವ್ಯತ್ಯಾಸವೇ ಇಲ್ಲ. ವ್ಯಾಸರಾಯರು ದೇವಸ್ಥಾನದ ಬಾಗಿಲು ತೆಗೆಯಕ್ಕೆ ಬರ್ತಿರೋ ಸ್ವಾಮಿಗಳು ಇವರೇ ಅನ್ಸುತ್ತೆ. ಸ್ವಾಮಿಗಳೇ, ದಯವಿಟ್ಟು ಹೊರಟೋಗಿ. ಬಾಗಿಲು ತೆಗಿತೀರಿ ಅಂತ ಬಂದವರೆಲ್ಲ ಬಾಗಿಲಲ್ಲೇ ಬಲಿಯಾಗೋದ್ರು.